ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಆಡಳಿತ ಮಂಡಳಿ ಚುನಾವಣೆ 8 ಮಂದಿ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಕ್ಕೆ ನಡೆಯಲಿರುವ ಚುನಾವಣೆಗೆ ಇಂದು 8 ಮಂದಿ ಅಭ್ಯರ್ಥಿಗಳು ನಾಮಪತ್ರಗಳನ್ನ ಸಲ್ಲಿಸಿದ್ದಾರೆ. ಚುನಾವಣಾ ಸ್ಪರ್ಧಿ ಶಿರ್ಕೋಳಿ, ಶ್ರೀ ಶ್ರೀಕಾಂತ್ ಹತನೂರ್, ಶ್ರೀ ಭರ್ಮಾ ವಿಠ್ಠಲ್ ಪೂಜಾರಿ ಸೇರಿದಂತೆ ಹಲವರು ತಮ್ಮ ನಾಮಪತ್ರಗಳನ್ನ ಸಲ್ಲಿಸಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಅಭ್ಯರ್ಥಿಗಳು ದಿವಂಗತ ಅಪ್ಪನಗೌಡ ಪಾಟೀಲ್ ಪೆನಾಲ್ ನೇತೃತ್ವವನ್ನ ಮುಂದುವರೆಸುವ ಉದ್ದೇಶದಿಂದ ನಾವು ಸ್ಪರ್ಧೆಗೆ ಇಳಿದಿದ್ದೇವೆ. ಸತೀಶ್ ಜಾರಕಿಹೊಳಿ, ಬಾಲಚಂದರ್ ಜಾರಕಿಹೊಳಿ, ಅಣ್ಣಾ ಸಾಹೇಬ್ ಜೊಲ್ಲೆ ಇವರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ. ಕಳೆದ 30 ವರ್ಷಗಳಿಂದ ಸಂಘದ ಕಾರ್ಯ ಬೇರೆಯವರ ಕೈಯಲ್ಲಿ ಇರುವುದರಿಂದ ಸಾಕಷ್ಟು ಅಭಿವೃದ್ಧಿ ಆಗಿಲ್ಲ. ಆದರೆ ಕಳೆದ 6 ತಿಂಗಳಿನಿಂದ ನಮ್ಮ ಹಿಡಿತದಲ್ಲಿ ಬಂದ ನಂತರ ಹಳ್ಳಿಗಳಲ್ಲಿ ನಿರಂತರ ಜ್ಯೋತಿ, ಟಿಸಿಗಳ ಅಳವಡಿಕೆ, ರೈತರಿಗೆ ನೆರವು ಹೀಗೆ ಹಲವು ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಂಡಿದ್ದೇವೆ ಎಂದು ತಿಳಿಸಿದರು. ಹಾಗೂ ಅವರು ಮುಂದುವರೆದು ಮುಂದಿನ ದಿನಗಳಲ್ಲಿ ಸಹ ರೈತರು ಹಾಗೂ ಗ್ರಾಮೀಣ ಜನತೆಗೆ ಯಾವುದೇ ತೊಂದರೆ ಆಗದಂತೆ ಕೆಲಸ ಮಾಡುತ್ತೇವೆ. ಯಾವುದೇ ಗೊಂದಲವಿಲ್ಲದೆ ದಿವಂಗತ ಅಪ್ಪನಗೌಡ ಪಾಟೀಲ್ ಪೆನಾಲಿನ ಅಭ್ಯರ್ಥಿಗಳಿಗೆ ಮತ ನೀಡಿ ಆಶೀರ್ವದಿಸಬೇಕು ಎಂದು ಎಲ್ಲ ಗ್ರಾಮಸ್ಥರಲ್ಲಿ ಮನವಿ ಮಾಡುತ್ತೇವೆ. ನಿಮ್ಮ ಮತವನ್ನ 28 ಸೆಪ್ಟೆಂಬರ್ 2025ರಂದು ಚಲಾಯಿಸಿ ಎಂದು ಹೇಳಿದರು. ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ. ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ, CL9 ಕನ್ನಡ ನ್ಯೂಸ್, ಹುಕ್ಕೇರಿ. ಸಹಕಾರಿ ಸಂಘದ ಚುನಾವಣೆ ನಿಮಿತ್ತವಾಗಿ ಅಪ್ಪನಗೌಡ ಸಹಕಾರಿ ಪೆನಲ್ನಲ್ಲಿ ಗುರುತಿಸಿಕೊಂಡಂಥ ಎಲ್ಲ ನಮ್ಮ ಅಭ್ಯರ್ಥಿಗಳು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶಣ್ಣ ಜಾರಕಿಹೊಳಿ ಅವರಾಗಲಿ, ಅಣ್ಣಾ ಸಾಹೇಬನ ಜೊಲ್ಲೆ ಅವರು ಹಾಗೂ ಬಾಲಚಂದ್ರ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಇವತ್ತು ಚುನಾವಣೆಗೆ ಸ್ಪರ್ಧಿಸುತ್ತಿದ್ದು, ಸುಮಾರು 30 ವರ್ಷಗಳಿಂದ ಕೆಲಸಗಳ ಯಾವ ರೀತಿ ಆಗ್ತಿದ್ದು, ಕಳೆದ 3 ತಿಂಗಳಿನಲ್ಲಿ ಯಾವ ಗತಿಯಲ್ಲಿ ಕೆಲಸಗಳಾಗ್ತಾಯಿವೆ ಇವನ್ನು ಎಲ್ಲ ತಾವ ಪಾರಕ ಮಾಡಿ ಬರ್ತಕ್ಕಂಥ ಹೊಸ ಪೀಳಿಗೆಯ ಹೊಸ ಅಭ್ಯರ್ಥಿಗಳ ಅವಕಾಶ ಕೊಡಬೇಕು. ಅವರಿಗೆ ತಮ್ಮ ಅಮೂಲ್ಯವಾದ ಮತ ಕೊಟ್ಟು ಅವರಿಗೆ ಆಶೀರ್ವಾದ ಮಾಡಿ ಈಗೇನ ಒಂದು ವೇಗದ ಗತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಾಗ್ತಾವೆ, ಇದಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟ ನಾವು ಹೊಸ ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ಟದ್ದಾದರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದರಲ್ಲಿ ಯಾವ ಸಂದೇಹ ಕೂಡ ಇಲ್ಲ. ಇನ್ನೂ ಕೆಲವು ಜನ ಅಭ್ಯರ್ಥಿಗಳು ನಾಳೆ ನಾಡ್ದ ನಾಮಿನೇಷನ್ ಮಾಡೋರಿದ್ದಾರೆ. ಇದೆಲ್ಲ ಆದ ನಂತರ ಒಂದು ಅಧಿಕೃತ ಪೆನಲ್ ಅಂತ ಹಿರಿಯರಾದ ಬಾಲಚಂದ್ರ ಜಾರಕಿಹೊಳಿ ಅವರಾಗಲಿ, ಸತೀಶಣ್ಣ ಜಾರಕಿಹೊಳಿ ಅವರಾಗಲಿ, ಅಣ್ಣಾ ಸಾಹೇಬ ಜೊಲ್ಲೆ ಅವರು ಘೋಷಣೆ ಮಾಡಿದ ನಂತರ ಮತ್ತೆ ನಾವು ನಮ್ಮ ಕಡೆಗೆ ಬಂದು ಚಿಹ್ನೆಗಳ ಬಗ್ಗೆ ಮಾಹಿತಿ, ಪೆನಲ್ನ ಮಾಹಿತಿ ಸಂಪೂರ್ಣವಾಗಿ ಕೊಟ್ಟು ತಮಗೆ ಮನವರಿಕೆ ಮಾಡಿ ತಾವು ಅಲ್ಲೆಲ್ಲೇ ತಮ್ಮ ಗ್ರಾಮದಲ್ಲಿ ಆಗಲಿ ಅಥವಾ ತಮ್ಮ ಪರಿಚಯಸ್ಥರಿಗಾಗಲಿ ತಮ್ಮ ಮಿತ್ರ ವಿಚಾರ ಮಾಡಿ ಒಂದೂ ತಪ್ಪದ, ಯಾಕಂದ್ರೆ ನಾಮಿನೇಷನ್ ಪೇಪರ್ ಇದು ವೋಟಿಂಗ್ ಬ್ಯಾಲೆಟ್ ಪೇಪರ್ಸ್ ಇರ್ತಾವೆ ಬೇರೆ ಬೇರೆ ಕಲರ್ದು, ಯಾವ ಥರ ಮತದಾನ ಹಾಕಬೇಕನ್ನುವಂಥ ತಿಳುವಳಿಕೆ ಕೂಡ ನಮ್ಮ ಎಲ್ಲ ಅಭ್ಯರ್ಥಿಗಳ ಪರವಾಗಿ ಅಲ್ಲೆಲ್ಲೇ ಕಾರ್ಯಕರ್ತರು ಬಂದು ತಮಗೆ ಮನವರಿಕೆ ಮಾಡಿಕೊಡ್ತಾರೋ. ಮತ ಗಾಳ ಆಗದಂತೆ ತಾವು ಎಚ್ಚರಿಕೆಯಿಂದ ಮತದಾನ ಮಾಡಿ ಸಂಪೂರ್ಣ ನಮ್ಮ ಪೆನಲಿಗೆ ತಾವು ಆಶೀರ್ವಾದ ಮಾಡಿ ಅವಕಾಶ ಕೊಟ್ಟು ಅಭಿವೃದ್ಧಿ ಮಾಡಲಿಕ್ಕೆ ಸಹಕರಿಸಬೇಕಂತ ವಿನಂತಿ ಮಾಡ್ತೀವಿ. ಸಂಘದ ನಾಮಿನೇಷನನ್ನು ಈಗಾಗಲೇ ಮಾಡಲಾಗಿದೆ. ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಮಾರ್ಗದರ್ಶನ ಮೇಲೆ ನಾಮಿನೇಷನ್ ಮಾಡಿದರೆ ಎಲ್ಲ ಸಮಸ್ತ ಹುಕ್ಕೇರಿ ತಾಲೂಕಿನ ಎಲ್ಲ ಮತದಾರ ಬಾಂಧವರಲ್ಲಿ ಒಂದೇ ಕಳಕಳಿ ವಿನಂತಿ, ತಾವೆಲ್ಲರೂ ದಯವಿಟ್ಟು ಬರುವಂಥ 28ನೇ ತಾರೀಕಿಗೆ ಸತೀಶಣ್ಣ ಜಾರಕಿಹೊಳಿ ಅವರ ಏನು ದಿವಂಗತ ಅಪ್ಪನಗೌಡರ ಪೆನಲ್ಗೆ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ಕೊಟ್ಟು ಈ ಭಾಗದ ಅಭಿವೃದ್ಧಿ ಸಲುವಾಗಿ ತಾವೆಲ್ಲರೂ ಕೈ ಜೋಡಿಸಬೇಕು. ಅದೇ ರೀತಿಯಾಗಿ ಮುಂಬರುವಂಥ ರೈತರಿಗಾಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು ಹಾಗೂ ಈ ಭಾಗದಲ್ಲಿರುವಂಥ ಎಲ್ಲ ನಮ್ಮ ವಿದ್ಯುತ್ ಸಹಕಾರ ಸಂಘದಿಂದ ಕಾರ್ಮಿಕರಿಗೆ ಅನುಕೂಲ ಆಗಬೇಕಾದ್ರೆ ಸತೀಶಣ್ಣ ಜಾರಕಿಹೊಳಿ ನಿರ್ಮಿಸುವಂಥ ದಿವಂಗತ ಅಪ್ಪನಗೌಡರ ಪೆನಲನ್ನು ಆರಿಸಂದರೆ ಮಾತ್ರ ಈ ಅಭಿವೃದ್ಧಿಗಳು ಆಗಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಈ ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತೀನಿ.